ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀರಾಮ್. ಇಂದಿನ ಈ ವಿಡಿಯೋ ಸಿಂಹರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಿರಲಿದೆ. ಇಂದು ನಾವು ಮುಂಬರುವ 5 ವರ್ಷಗಳ ಬಗ್ಗೆ ಮಾತನಾಡಲಿದ್ದೇವೆ. ಅಂದರೆ 2026ರಿಂದ 2030ರವರೆಗಿನ ಸಮಯವು ನಿಮಗೆ ಹೇಗಿರಲಿದೆ ಎಂಬುದರ ಬಗ್ಗೆ. ಸಿಂಹರಾಶಿಯವರಿಗೆ ಈ ಸಮಯವು ದೊಡ್ಡ ಬದಲಾವಣೆಗಳದ್ದಾಗಿದೆ. ಜ್ಯೋತಿಷ್ಯದ ಪ್ರಕಾರ ಒಂದೆಡೆ ಶನಿಯ ಸ್ಥಿತಿಯು ನಿಮಗೆ ಕೆಲವು ಸವಾಲುಗಳನ್ನು ತಂದೊಡ್ಡಿದರೆ, ಮತ್ತೊಂದೆಡೆ ದೇವಗುರು ಬೃಹಸ್ಪತಿ ನಿಮಗೆ ದೊಡ್ಡ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ನೀಡಲಿದ್ದಾರೆ. ಈ ವಿಡಿಯೋದಲ್ಲಿ ನಾವು ವರ್ಷದಿಂದ ವರ್ಷಕ್ಕೆ ವಿವರವಾಗಿ ತಿಳಿಯೋಣ. 2026ರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಬದಲಾವಣೆ ಬರುತ್ತದೆ? ನೀವು ನಿಮ್ಮ ಸ್ವಂತ ಮನೆ ಅಥವಾ ಆಸ್ತಿಯನ್ನು ಯಾವಾಗ ಖರೀದಿಸಲು ಸಾಧ್ಯವಾಗುತ್ತದೆ? ಮತ್ತು ಮುಂಬರುವ ವರ್ಷಗಳಲ್ಲಿ ನಿಮ್ಮ ಆರೋಗ್ಯ ಮತ್ತು ಹಣದ ಬಗ್ಗೆ ಯಾವಾಗ ಜಾಗರೂಕರಾಗಬೇಕು? ನಿಮ್ಮ ರದ ಬಗ್ಗೆ ಯಾವಾಗ ಜಾಗರೂಕರಾಗಿರಬೇಕು? ಈ ವಿಡಿಯೋ ಮುಂದಿನ 5 ವರ್ಷಗಳ ಕಾಲ ನಿಮಗೆ ಒಂದು ಸಂಪೂರ್ಣ ಮಾರ್ಗಸೂಚಿಯಾಗಿದೆ. ಹಾಗಾದರೆ ಬನ್ನಿ, ತಡ ಮಾಡದೆ ಪ್ರಾರಂಭಿಸೋಣ. ಸಿಂಹರಾಶಿಯ ಅಧಿಪತಿ ಸೂರ್ಯ ಮತ್ತು ಶನಿ ಸೂರ್ಯನ ಪುತ್ರ. ಆದರೆ ಜ್ಯೋತಿಷ್ಯದಲ್ಲಿ ತಂದೆ ಮಗನಾಗಿದ್ದರೂ ಇವರ ನಡುವೆ ಘೋರ ದ್ವೇಷವಿದೆ. ಪ್ರಸ್ತುತ ಶನಿ ನಿಮ್ಮ 8ನೇ ಮನೆಯಲ್ಲಿದ್ದಾರೆ. 8ನೇ ಮನೆ ಎಂದರೇನು? ಇದು ಮೃತ್ಯು ಸಮಾನ ಕಷ್ಟ, ಹಠಾತ್ ಅಡೆತಡೆಗಳು ಮತ್ತು ಆಳವಾದ ಬದಲಾವಣೆಯಾಗಿದೆ. ಈ ಸ್ಥಿತಿ 2027ರ ಮಧ್ಯದವರೆಗೆ ಇರುತ್ತದೆ. ಇದನ್ನು ನಾವು ಹೋರಾಟದ ಹಂತ, ದ ಸ್ಟ್ರಗಲ್ ಫೇಸ್ ಎಂದು ಕರೆಯುತ್ತೇವೆ. ಇಲ್ಲಿ ಶನಿ ನಿಮ್ಮನ್ನು ಮುರಿಯುವುದಿಲ್ಲ, ಬದಲಿಗೆ ನಿಮ್ಮನ್ನು ತಿದ್ದಿ ತೀಡುತ್ತಾರೆ. ಇದರಿಂದ ನೀವು ಭವಿಷ್ಯದ ಯಶಸ್ಸನ್ನು ನಿಭಾಯಿಸಲು ಸಮರ್ಥರಾಗುತ್ತೀರಿ. ಆದರೆ ಸಂತೋಷದ ಸುದ್ದಿ ಏನೆಂದರೆ, ಫೆಬ್ರವರಿ 2028ರಲ್ಲಿ ಶನಿ ನಿಮ್ಮ 9ನೇ ಮನೆಗೆ, ಅಂದರೆ ಭಾಗ್ಯಸ್ಥಾನಕ್ಕೆ ಹೋಗುತ್ತಾರೆ ಮತ್ತು ಅಲ್ಲಿಂದ ನಿಮ್ಮ ಭಾಗ್ಯೋದಯ ಪ್ರಾರಂಭವಾಗುತ್ತದೆ. ಶನಿ ಕಠಿಣ ಶಿಕ್ಷಕ ಆಗಿದ್ದರೆ, ಗುರು ನಿಮ್ಮ ಮಾರ್ಗದರ್ಶಕ ಮತ್ತು ರಕ್ಷಕರಾಗಿದ್ದಾರೆ. ಮುಂಬರುವ ವರ್ಷಗಳಲ್ಲಿ ಗುರುವಿನ ಪಾತ್ರ ಬಹಳ ಅದ್ಭುತವಾಗಿದೆ. 2026ರಲ್ಲಿ ಅವರು 12ನೆಯ ಮನೆಯಲ್ಲಿ ಇರುವುದರಿಂದ ಖರ್ಚು ಮಾಡಿಸುತ್ತಾರೆ, ವಿದೇಶಕ್ಕೆ ಕಳುಹಿಸುತ್ತಾರೆ. ಆದರೆ 2027ರಲ್ಲಿ ಅವರು ನಿಮ್ಮ ರಾಶಿಗೆ, ಅಂದರೆ ಮೊದಲನೇ ಮನೆಗೆ ಬಂದು ಹಂಸ ಮಹಾಪುರುಷ ರಾಜಯೋಗವನ್ನು ರೂಪಿಸುತ್ತಾರೆ. ಇದು ನೀವು ಮಿಂಚಲು ಪ್ರಾರಂಭಿಸುವ ಸಮಯವಾಗಿರುತ್ತದೆ. ಮತ್ತು ನಂತರ 2028ರಲ್ಲಿ ಅವರು ಧನಸ್ಥಾನ ಕುಳಿತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತಾರೆ. ರಾಹು ಪ್ರಸ್ತುತ ನಿಮ್ಮನ್ನು ಗೊಂದಲಗೊಳಿಸುತ್ತಿದ್ದಾರೆ. ಆದರೆ ಡಿಸೆಂಬರ್ 2026ರ ನಂತರ ರಾಹು ನಿಮ್ಮ 6ನೇ ಮನೆಗೆ ಬರುತ್ತಾರೆ. ಜ್ಯೋತಿಷ್ಯದ ನಿಯಮವೆಂದರೆ 6ನೇ ಮನೆಯ ರಾಹು ಶತ್ರು ಹಂತಕನಾಗಿರುತ್ತಾನೆ. ಅಂದರೆ 2027 ಮತ್ತು 2028ರಲ್ಲಿ ನಿಮ್ಮ ಯಾವುದೇ ಶತ್ರು, ಯಾವುದೇ ಸ್ಪರ್ಧಿ ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ 5 ವರ್ಷಗಳ ಮಾಸ್ಟರ್ ಪ್ಲಾನ್ ಹೀಗಿದೆ. 2026 ಮತ್ತು 2027ರ ಮಧ್ಯಭಾಗವು ಪರೀಕ್ಷೆ, ತಾಳ್ಮೆ ಮತ್ತು ಸ್ವಚ್ಛಗೊಳಿಸುವ ಸಮಯವಾಗಿದೆ. 2027ರ ಅಂತ್ಯ ಮತ್ತು 2028 ಒಂದು ತಿರುವು ಆಗಿರುತ್ತದೆ ಮತ್ತು 2029ರಿಂದ 2030ರ ಸಮಯವು ಶಿಖರವನ್ನು ತಲುಪುವ ಸಮಯವಾಗಿರುತ್ತದೆ. ಈಗ ಬನ್ನಿ, ಈ ಟೈಮ್ಲೈನ್ ಅನ್ನು ಡಿಕೋಡ್ ಮಾಡೋಣ. 2026ರಿಂದ ಪ್ರಾರಂಭಿಸೋಣ. ಸ್ನೇಹಿತರೆ, ನಾನು ನಿಮಗೆ ಸುಳ್ಳು ಕನಸುಗಳನ್ನು ತೋರಿಸುವುದಿಲ್ಲ. ಈ ಸಮಯ ಸ್ವಲ್ಪ ಸವಾಲಿನದ್ದಾಗಿದೆ. ಈ ಸಮಯದಲ್ಲಿ ಶನಿ ನಿಮ್ಮ 8ನೇ ಮನೆಯಲ್ಲಿ ಮೀನ ರಾಶಿಯಲ್ಲ ಕುಳಿತಿದ್ದಾರೆ ಮತ್ತು ರಾಹು ನಿಮ್ಮ 7ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲ ಕುಳಿತಿದ್ದಾರೆ. ಶನಿಯ ದಯ್ಯ ಅಷ್ಟಮ ಶನಿ ನಡೆಯುತ್ತಿದೆ. 8ನೇ ಮನೆ ಅಡೆತಡೆಗಳದ್ದಾಗಿದೆ. ನೀವು 100 ಶ್ರಮ ಹಾಕುತ್ತಿದ್ದರೂ ಫಲಿತಾಂಶ ಮಾತ್ರ 10ರಿಂದ 20 ಸಿಗುತ್ತಿದೆ ಎಂದು ನಿಮಗೆ ಅನಿಸುತ್ತದೆ. ಆಫೀಸ್ನಲ್ಲಿ ರಾಜಕೀಯ ನಡೆಯಬಹುದು. ನಿಮ್ಮ ಮುಖದ ಮುಂದೆ ಸಿಹಿಯಾಗಿ ಮಾತನಾಡುವವರೇ ನಿಮ್ಮ ಬೆನ್ನ ಹಿಂದೆ ಇರಿಯಬಹುದು. ಇವರನ್ನು ನಾವು ಗುಪ್ತ ಶತ್ರುಗಳು ಎಂದು ಕರೆಯುತ್ತೇವೆ. ಈ ಸಮಯದಲ್ಲಿ ಆವೇಶಕ್ಕೆ ಒಳಗಾಗಿ ಕೆಲಸ ಬಿಡುವ ನಿರ್ಧಾರ ತೆಗೆದುಕೊಳ್ಳಬೇಡಿ. ಶನಿ ದೇವರು ನಿಮ್ಮಿಂದ ತಾಳ್ಮೆಯನ್ನು ಬಯಸುತ್ತಿದ್ದಾರೆ. ಹೌದು, ನೀವು ಸಂಶೋಧನೆ, ಕಬ್ಬಿಣ, ಯಂತ್ರೋಪಕರಣ ಅಥವಾ ಯಾವುದೇ ತಾಂತ್ರಿಕ ಕ್ಷೇತ್ರದಲ್ಲಿ ಇದ್ದರೆ ಈ ಸಮಯ ನಿಮಗೆ ಒಳ್ಳೆಯದಾಗಿಯೂ ಇರಬಹುದು. ಖರ್ಚು ಮತ್ತು ವಿದೇಶದ ಬಗ್ಗೆ ಮಾತನಾಡುವುದಾದರೆ, ಮೇ 2026ರಿಂದ ಮೇ 2027ರವರೆಗೆ ಗುರು ನಿಮ್ಮ 12ನೇ ಮನೆಯಲ್ಲಿ ಇರುತ್ತಾರೆ. 12ನೇ ಮನೆ ವ್ಯಯ, ಅಂದರೆ ಖರ್ಚುಗಳದ್ದಾಗಿದೆ. ಹಣ ಬರುತ್ತದೆ, ಆದಾಯದ ಹರಿವು ಉತ್ತಮವಾಗಿರುತ್ತದೆ. ಏಕೆಂದರೆ 2025ರಲ್ಲಿ 11ನೆಯ ಮನೆಯ ಪ್ರಭಾವವಿತ್ತು. ಆದರೆ 2026ರ ಮಧ್ಯಭಾಗದಿಂದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಈ ಹಣ ಶುಭ ಕಾರ್ಯಗಳಲ್ಲಿ, ಐಷಾರಾಮಿ ಜೀವನದಲ್ಲಿ ಅಥವಾ ವಿದೇಶದಲ್ಲಿ ಅಥವಾ ವಿದೇಶ ಪ್ರವಾಸದಲ್ಲಿ ಖರ್ಚಾಗುತ್ತದೆ. ನೀವು ವಿದೇಶದಲ್ಲಿ ನೆಲೆಸಲು ಸೆಟಲ್ಮೆಂಟ್ ಪ್ರಯತ್ನಿಸುತ್ತಿದ್ದರೆ 2026ರಿಂದ 2027 ಅತ್ಯುತ್ತಮ ಸಮಯವಾಗಿದೆ. ಈಗ ಸ್ನೇಹಿತರೆ,
ರಾಶಿಫಲದ ವಿಡಿಯೋಗಳಲ್ಲಿ ನಾವು ಸಾಮಾನ್ಯವಾಗಿ ವೃತ್ತಿ ಮತ್ತು ವ್ಯವಹಾರದ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತೇವೆ. ಆದರೆ ಮನೆ ನಡೆಯಲು ಮತ್ತು ಸಮಾಜ ಉಳಿಯಲು ಕಾರಣವಾಗಿರುವ ಮನೆಯ ಆಧಾರ ಸ್ತಂಭವನ್ನು ಮರೆತು ಬಿಡುತ್ತೇವೆ. ಹೌದು, ನಾನು ನಮ್ಮ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ, ಅಂದರೆ ಗೃಹಿಣಿಯರ ಬಗ್ಗೆ ಮಾತನಾಡುತ್ತಿದ್ದೇನೆ. ನೀವು ಸಿಂಹರಾಶಿಯ ಗೃಹಿಣಿಯಾಗಿದ್ದರೆ ಈ 5 ವರ್ಷಗಳ ಪ್ರಯಾಣವು ನಿಮಗೆ ತುಂಬಾ ಆಸಕ್ತಿದಾಯಕ ಮತ್ತು ಏರಿಳಿತಗಳಿಂದ ಕೂಡಿರುತ್ತದೆ. ಮೊದಲನೆಯದಾಗಿ 2026ರ ಬಗ್ಗೆ ಮಾತನಾಡೋಣ. ಶನಿ ನಿಮ್ಮ 8ನೇ ಮನೆಯಲ್ಲಿ ಕುಳಿತಿದ್ದಾರೆ. ಜ್ಯೋತಿಷ್ಯದಲ್ಲಿ 8ನೇ ಮನೆ ಗಂಡನ ಮನೆಯವರು ಮತ್ತು ಜಂಟಿ ಕುಟುಂಬದ ಆಸ್ತಿಯದ್ದಾಗಿದೆ. ಶನಿಯ ದಯ್ಯಾದ ಕಾರಣದಿಂದಾಗಿ ನೀವು ಕುಟುಂಬಕ್ಕಾಗಿ ಎಷ್ಟೇ ಮಾಡಿದರೂ ನಿಮಗೆ ಸಿಗಬೇಕಾದ ಮೆಚ್ಚುಗೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ಗಂಡನ ಮನೆಯವರಿಂದ ನಾದಿನಿ ಅಥವಾ ಅತ್ತೆಯೊಂದಿಗೆ ಸಣ್ಣ ವಿಷಯಗಳಿಗೆ ಮನಸ್ತಾಪ ಅಥವಾ ಮಾನಸಿಕ ಒತ್ತಡ ಉಂಟಾಗಬಹುದು. ಡಿಸೆಂಬರ್ 2026ರವರೆಗೆ ರಾಹು 7ನೇ ಮನೆಯಲ್ಲಿದ್ದಾರೆ. ಇದು ನಿಮ್ಮನ್ನು ಮಾನಸಿಕವಾಗಿ ಅಶಾಂತವಾಗಿರಿಸುತ್ತದೆ. ಮನೆಯ 4 ಗೋಡೆಗಳು ನಿಮ್ಮನ್ನು ಕಡಿಯುವಂತಿದೆ ಎಂದು ನಿಮಗೆ ಅನಿಸುತ್ತದೆ. ಪತಿಯೊಂದಿಗೆ ಸಂವಹನದ ಕೊರತೆ ಉಂಟಾಗಬಹುದು. ನನ್ನ ಸಲಹೆ ಏನೆಂದರೆ, ಈ ಸಮಯದಲ್ಲಿ ಮೌನವನ್ನು ನಿಮ್ಮ ಅಸ್ತ್ರವನ್ನಾಗಿ ಮಾಡಿಕೊಳ್ಳಿ. ಮನೆಯ ರಾಜಕೀಯದಲ್ಲಿ ಬೀಳಬೇಡಿ. ಮೇ 2026ರಿಂದ ಮೇ 2027ರ ನಡುವೆ ಗುರು 12ನೇ ಮನೆಯಲ್ಲಿ ಇರುವಾಗ ಮನೆಯ ಖರ್ಚುಗಳು ಹಠಾತ್ ಹೆಚ್ಚಾಗುತ್ತವೆ. ಈ ಖರ್ಚು ಯಾರದ್ದಾದರೂ ಅನಾರೋಗ್ಯಕ್ಕೆ ಅಥವಾ ಮನೆಯ ರಿಪೇರಿಗೆ ಆಗಬಹುದು. ಮನೆಯ ಬಜೆಟ್ ನಿಭಾಯಿಸಲು ನಿಮಗೆ ತುಂಬಾ ಕಷ್ಟವಾಗುತ್ತದೆ. ಹಣ ಕೈಗೆ ಬಂದ ತಕ್ಷಣ ಜಾರಿ ಹೋಗುತ್ತದೆ. ಆದರೆ ಈ ಸಮಯ ಆಧ್ಯಾತ್ಮಕ್ಕೆ ತುಂಬಾ ಒಳ್ಳೆಯದು. ನೀವು ಮನೆಯಲ್ಲೇ ಇದ್ದು ಪೂಜೆ, ಪುನಸ್ಕಾರ ಅಥವಾ ಧ್ಯಾನ ಪ್ರಾರಂಭಿಸಿದರೆ ನಿಮಗೆ ಅದ್ಭುತವಾದ ಮಾನಸಿಕ ಶಾಂತಿ ಸಿಗುತ್ತದೆ. ಆದರೆ ಚಿಂತಿಸಬೇಡಿ, ಮೇ 2027ರಲ್ಲಿ ಗುರು ನಿಮ್ಮ ರಾಶಿಗೆ, ಅಂದರೆ ಮೊದಲ ಮನೆಗೆ ಬಂದ ತಕ್ಷಣ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಯಾರು ನಿಮಗೆ ಬೆಲೆ ಕೊಡುತ್ತಿರಲಿಲ್ಲವೋ ಈಗ ಅವರೇ ನಿಮ್ಮ ಸಲಹೆ ಕೇಳಲು ಬರುತ್ತಾರೆ. ಕುಟುಂಬದಲ್ಲಿ ನಿಮ್ಮ ಗೌರವ ಸ್ಟೇಟಸ್ ಹೆಚ್ಚಾಗುತ್ತದೆ. ಸಿಂಹರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ನೈಸರ್ಗಿಕ ನಾಯಕಿಯರು, ನ್ಯಾಚುರಲ್ ಲೀಡರ್ಸ್ ಆಗಿರುತ್ತಾರೆ ಮತ್ತು ಗುರು ಆ ಅಧಿಕಾರವನ್ನು ನಿಮಗೆ ಮರಳಿ ಕೊಡಿಸುತ್ತಾರೆ. ಮತ್ತು 2027ರಿಂದ 2028ರವರೆಗೆ ರಾಹು 6ನೇ ಮನೆಯಲ್ಲಿ ಇರುತ್ತಾರೆ. ಅದು ಕೆಲಸದವರ ಮನೆಯಾಗಿದೆ. ನೀವು ಮನೆಗೆಲಸದವರ ಅಥವಾ ಕೆಲಸದಾಕೆಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಆ ಸಮಸ್ಯೆ ಈಗ ದೂರವಾಗುತ್ತದೆ. ಮನೆಯ ಉತದೆ, ಮನೆಯ ವ್ಯವಸ್ಥೆ ತುಂಬ ಸುಗಮವಾಗುತ್ತದೆ. ನಂತರ 2028ರಿಂದ 2030ರ ಸಮಯವು ನಿಮಗೆ ಸುವರ್ಣ ಕಾಲವಾಗಿರುತ್ತದೆ. ಶನಿ ಭಾಗ್ಯಸ್ಥಾನಕ್ಕೆ ಹೋದಾಗ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ನೀವು ಪತಿಯೊಂದಿಗೆ ಯಾವುದಾದರೂ ತೀರ್ಥಯಾತ್ರೆ ಅಥವಾ ದೀರ್ಘ ಪ್ರವಾಸಕ್ಕೆ ಹೋಗಬಹುದು. ದೊಡ್ಡ ಏರಿಕೆ ಕಂಡುಬರುತ್ತದೆ. ಇದರಿಂದ ಮನೆಯ ಆರ್ಥಿಕ ಸ್ಥಿತಿ ತುಂಬ ಬಲಗೊಳ್ಳುತ್ತದೆ. ನೀವು ನಿಮ್ಮ ಹೆಸರಿನಲ್ಲಿ ಚಿನ್ನ ಅಥವಾ ಆಸ್ತಿಯನ್ನು ಸೇರಿಸಲು ಬಯಸಿದ್ದಿರೋ ಆ ಕನಸು ಈ ಸಮಯದಲ್ಲಿ ಪೂರೈಸಲ್ಪಡುತ್ತದೆ. ಆದ್ದರಿಂದ ನನ್ನ ತಾಯಂದಿರೇ ಮತ್ತು ಸಹೋದರಿಯರೇ, 2026ರಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿ. 2027ರ ಮೇ ತಿಂಗಳು ಬರುತ್ತಿದ್ದಂತೆ ಕೀಲಿ ಕೈ ಮತ್ತೆ ನಿಮ್ಮ ಕೈಯಲ್ಲಿರುತ್ತದೆ ಮತ್ತು ನೀವು ರಾಣಿಯಂತೆ ಮನೆಯನ್ನು ನಡೆಸುತ್ತೀರಿ. ಈಗ ಮತ್ತೆ ಮುಖ್ಯ ವಿಷಯಕ್ಕೆ ಬರೋಣ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಸಂಬಂಧಗಳು ಮತ್ತು ಪ್ರೇಮದ ಬಗ್ಗೆ ಮಾತನಾಡುವುದಾದರೆ, ಡಿಸೆಂಬರ್ 2026ರವರೆಗೆ ರಾಹು 7ನೇ ಮನೆಯಲ್ಲಿದ್ದಾರೆ. 7ನೇ ಮನೆ ಪಾಲುದಾರರದ್ದು, ಪತಿ ಪತ್ನಿಯದ್ದು. ರಾಹು ಹೊಗೆ ಇದ್ದಂತೆ. ಇದು ನಿಮ್ಮ ಮನಸ್ಸಿನಲ್ಲಿ ಸಂಶಯವನ್ನು ಉಂಟುಮಾಡುತ್ತದೆ. ನಿಮ್ಮ ಪಾಲುದಾರರು ನಿಮ್ಮಿಂದ ಏನನ್ನೋ ಮುಚ್ಚಿಡುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ. ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ದೊಡ್ಡ ಜಗಳಗಳ ರೂಪ ಪಡೆಯಬಹುದು. ನನ್ನ ಸಲಹೆ ಏನೆಂದರೆ, ನಿಮ್ಮ ಸಂಬಂಧಗಳಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪಕ್ಕೆ ಅವಕಾಶ ನೀಡಬೇಡಿ. ಇದು ಕೇವಲ ಗ್ರಹಗಳ ಆಟ. ಇದನ್ನು ನಿಜವೆಂದು ನಂಬಿ ಸಂಬಂಧವನ್ನು ಮುರಿಯಬೇಡಿ. ಈಗ ನಾವು ಗಾಳಿಯ ದಿಕ್ಕು ಬದಲಾಗುವ ಹಂತಕ್ಕೆ ಬರುತ್ತಿದ್ದೇವೆ, ಅಂದರೆ 2027ರ ಮಧ್ಯಭಾಗ. ಇಲ್ಲಿ 2 ದೊಡ್ಡ ಘಟನೆಗಳು ನಡೆಯುತ್ತವೆ. ಮೊದಲನೆಯದು ರಾಹುವಿನ ರಾಶಿ ಪರಿವರ್ತನೆ. ಡಿಸೆಂಬರ್ 2026ರ ನಂತರ ರಾಹು 7ನೇ ಮನೆಯನ್ನು ಬಿಟ್ಟು 6ನೇ ಮನೆಗೆ, ಅಂದರೆ ಮಕರ ರಾಶಿಗೆ ಬರುತ್ತಾರೆ. ಸ್ನೇಹಿತರೆ, 6ನೇ ಮನೆಯ ರಾಹು ಒಂದು ವರವಾಗಿದ್ದಾನೆ. ಇದನ್ನು ಶತ್ರುಹಂತಕ ಯೋಗ ಎಂದು ಕರೆಯುತ್ತಾರೆ. ಯಾವುದಾದರೂ ಹಳೆಯ ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ. ಯಾವುದಾದರೂ ಕಾಯಿಲೆ ಪತ್ತೆಯಾಗದಿದ್ದರೆ ಈಗ ಅದಕ್ಕೆ ಚಿಕಿತ್ಸೆ ಸಿಗುತ್ತದೆ. ನೀವು ಸರ್ಕಾರಿ ಉದ್ಯೋಗ ಅಥವಾ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಇದು ಸುವರ್ಣ ಸಮಯ. ಗೆಲುವು ನಿಮ್ಮದೇ ಆಗಿರುತ್ತದೆ. 2ನೇಯದು ಲಗ್ನದಲ್ಲಿ ಗುರುವಿನ ಆಗಮನ. ಮೇ 2027ರಲ್ಲಿ
ದೇವಗುರು ಬೃಹಸ್ಪತಿ ನಿಮ್ಮದೇ ರಾಶಿಯಾದ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾರೆ. ಮೊದಲನೇ ಮನೆ ನೀವು. ಗುರು ಇಲ್ಲಿಗೆ ಬಂದಾಗ ಅವರು ಹಂಸ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸುತ್ತಾರೆ. ನಿಮ್ಮ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ಹೊಳಪು ಬರುತ್ತದೆ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ನೀವು ತಯಾರಾಗಿ ಇರಲು ಇಷ್ಟಪಡುತ್ತೀರಿ. ಗುರುವಿನ 5ನೇ, 7ನೇ ಮತ್ತು 9ನೇ ದೃಷ್ಟಿ ನಿಮ್ಮ ಜೀವನವನ್ನು ಸಮತೋಲನಗೊಳಿಸುತ್ತದೆ. 2026ರಲ್ಲಿ ಹಾಳಾದ ಸಂಬಂಧಗಳು ಈಗ ಸುಧಾರಿಸುತ್ತವೆ. ಮದುವೆಯ ಯೋಗ ಕೂಡಿ ಬರುತ್ತದೆ. ಸಂತಾನ ಸುಖ ಸಿಗುತ್ತದೆ. ಮತ್ತು ಈಗ ನೀವು ಕಾತುರದಿಂದ ಕಾಯುತ್ತಿರುವ ಆ ಸಮಯದ ಬಗ್ಗೆ ಮಾತನಾಡೋಣ. 2028, 2029 ಮತ್ತು 2030. ಫೆಬ್ರವರಿ 2028ರಲ್ಲಿ ಶನಿದೇವರು 8ನೇ ಮನೆಯನ್ನು ಬಿಟ್ಟು 9ನೇ ಮನೆಗೆ ಅಂದರೆ ಮೇಷರಾಶಿಯನ್ನು ಪ್ರವೇಶಿಸುತ್ತಾರೆ. 4ನೇ ಮನೆ ಅಂದರೆ ಭಾಗ್ಯ ಮತ್ತು ಧರ್ಮ. ಇಲ್ಲಿ ಒಂದು ತಾಂತ್ರಿಕ ವಿಷಯವನ್ನು ಅರ್ಥಮಾಡಿಕೊಳ್ಳಿ. ಮೇಷರಾಶಿಯಲ್ಲಿ ಶನಿಯನ್ನು ನೀಚ ಎಂದು ಪರಿಗಣಿಸಲಾಗುತ್ತದೆ. ಅನೇಕ ಜ್ಯೋತಿಷಿಗಳು ಶನಿ ನೀಚನಾಗಿದ್ದಾನೆ, ಭಾಗ್ಯ ಮುಳುಗುತ್ತದೆ ಎಂದು ನಿಮ್ಮನ್ನು ಹೆದರಿಸಬಹುದು. ಆದರೆ ಇಲ್ಲ, ಸಿಂಹರಾಶಿಯವರಿಗೆ ನಿಯಮ ಬೇರೆಯಾಗಿದೆ. ಮೇಷರಾಶಿಯ ಅಧಿಪತಿ ಕುಜ, ಮಂಗಳ, ಮತ್ತು ಮಂಗಳ ಸಿಂಹರಾಶಿಗೆ ಯೋಗಕಾರಕ ಗ್ರಹವಾಗಿದೆ. ಆದ್ದರಿಂದ ಶನಿ ಇಲ್ಲಿ ನಿಮಗೆ ಕೆಟ್ಟ ಫಲಿತಾಂಶಗಳನ್ನು ನೀಡುವುದಿಲ್ಲ. ಬದಲಿಗೆ ಶನಿ ನಿಮಗೆ ಅದೃಷ್ಟದ ಮೇಲೆ ಅವಲಂಬಿತರಾಗಬೇಡಿ, ಕರ್ಮ ಕೆಲಸ ಮಾಡಿ, ಆಗ ಅದೃಷ್ಟವೇ ನಿಮ್ಮ ಹಿಂದೆ ಓಡಿ ಬರುತ್ತದೆ ಎಂದು ಕಲಿಸುತ್ತಾರೆ. ಆಗಸ್ಟ್ 2029 ತಲುಪಿದ ತಕ್ಷಣ ಶನಿ ನಿಮ್ಮ 10ನೇ ಮನೆಗೆ ಅಂದರೆ ವೃಷಭ ರಾಶಿಗೆ ಸಂಚರಿಸುತ್ತಾರೆ. ದಶಮನೆಯ ಮನೆ ಅಂದರೆ ಕರ್ಮ, ವೃತ್ತಿ, ತಂದೆ ಮತ್ತು ಸಾಮಾಜಿಕ ಸ್ಥಾನಮಾನ. ಇದು ನಿಮ್ಮ ಕಳೆದ 30 ವರ್ಷಗಳಲ್ಲಿನ ಅತ್ಯುತ್ತಮ ವೃತ್ತಿಜೀವನದ ಹಂತವಾಗಿರುತ್ತದೆ. ಬಡ್ತಿ, ಹೊಸ ಅಧಿಕಾರ, ಸಮಾಜದಲ್ಲಿ ಗೌರವ ಮತ್ತು ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಇವೆಲ್ಲವೂ ನಿಮಗೆ ಸಿಗುತ್ತದೆ. ಶನಿ ಇಲ್ಲಿಂದ 12ನೇ ಮನೆಯ ಮೇಲೆ 3ನೇ ದೃಷ್ಟಿಯನ್ನು ಬೀರುತ್ತಾರೆ. ಇದರರ್ಥ ನಿಮ್ಮ ವೃತ್ತಿಜೀವನದ ಸಂಬಂಧವು ವಿದೇಶದೊಂದಿಗೆ ಬೆರೆಯಬಹುದು. ರಫ್ತು ಆಮದು ವ್ಯವಹಾರವು ವೇಗವನ್ನು ಪಡೆಯುತ್ತದೆ. ಹಾಗೆಯೇ 2028ರಿಂದ 2029ರವರೆಗೆ ಗುರು ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಧನ ಭಾವದಲ್ಲಿ ಇರುತ್ತಾರೆ. ಶನಿ ವೃತ್ತಿಜೀವನವನ್ನು ಬೆಳಗುತ್ತಿದ್ದರೆ ಗುರು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತಿರುತ್ತಾರೆ. ಕುಟುಂಬದಲ್ಲಿ ಪುಟ್ಟ ಮಗುವಿನ ಆಗಮನವಾಗಬಹುದು. ನಿಮ್ಮ ಮಾತು ಎಷ್ಟು ಪ್ರಭಾವಶಾಲಿಯಾಗಿರುತ್ತದೆ ಎಂದರೆ ನೀವು ಮಾತಿನ ಮೂಲಕವೇ ಹಣ ಗಳಿಸುತ್ತೀರಿ. ನೋಡಿದಿರಲ್ಲವೇ, 2026ರ ತಪಸ್ಸು 2029ರಲ್ಲಿ ನಿಮ್ಮನ್ನು ರಾಜನನ್ನಾಗಿ ಮಾಡುತ್ತದೆ. ನಾವು ಟೈಮ್ಲೈನ್ ನೋಡಿದ್ದೇವೆ. ಈಗ ನಿರ್ದಿಷ್ಟ ಕ್ಷೇತ್ರಗಳ ಮೇಲೆ ಗಮನ ಹರಿಸೋಣ ಮತ್ತು ಎಲ್ಲಿ ಜಾಗರೂಕತೆಯಿಂದ ಇರಬೇಕೆಂದು ತಿಳಿಯೋಣ. ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ 2026ರಿಂದ 2027ರ ನಡುವೆ ಶನಿ 8ನೇ ಮನೆಯಲ್ಲಿದ್ದಾರೆ ಮತ್ತು ಗುರುವಿನ ದೃಷ್ಟಿ 6ನೇ ಮನೆಯ ಮೇಲಿದೆ. ಈ ಸಮಯ ಮೂಳೆಗಳು, ಕೀಲು ನೋವು ಮತ್ತು ಹೊಟ್ಟೆಗೆ ಸೂಕ್ಷ್ಮವಾಗಿದೆ. ಸಿಂಹರಾಶಿಯು ಹೃದಯ ಮತ್ತು ಬೆನ್ನು ಮೂಳೆಯನ್ನು ಸಹ ಪ್ರತಿನಿಧಿಸುತ್ತದೆ. ಆದ್ದರಿಂದ ನಿಮಗೆ ಬೆನ್ನು ನೋವಿನ ದೂರು ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಮಾನಸಿಕ ಆರೋಗ್ಯಕ್ಕಾಗಿ ಶನಿಯ ದಯ್ಯಾದಲ್ಲಿ ಆತಂಕ ಮತ್ತು ಖಿನ್ನತೆಯ ಅಪಾಯವಿರುತ್ತದೆ. ನೀವು ಕತ್ತಲೆಯ ಸುರಂಗದಲ್ಲಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ. ಆದರೆ ನೆನಪಿಡಿ, ಸುರಂಗದ ಕೊನೆಯಲ್ಲಿ ಬೆಳಕಿದೆ. ಹಣ ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಎಚ್ಚರಿಕೆ ಇದೆ. 2028ರಿಂದ 2030ರ ನಡುವೆ ಶನಿ 9ನೇ ಮನೆಯಲ್ಲಿ ಇರುವಾಗ ಆಸ್ತಿ, ಭೂಮಿ ಅಥವಾ ವಾಹನ ಖರೀದಿಸಲು ಅವಸರ ಮಾಡಬೇಡಿ. ಶನಿ ಇಲ್ಲಿ ನೀಚ ಸ್ಥಿತಿಯಲ್ಲಿದ್ದಾರೆ. ನೀವು ದಾಖಲೆಗಳನ್ನು ಪರಿಶೀಲಿಸದೆ ಸಹಿ ಹಾಕಿದರೆ ಅಥವಾ ಆತುರದಲ್ಲಿ ಡೀಲ್ ಮಾಡಿದರೆ ಹಣ ಸಿಕ್ಕಿಹಾಕಿಕೊಳ್ಳಬಹುದು. ಹೌದು, ಚಿನ್ನವನ್ನು ಖರೀದಿಸುವುದು ನಿಮಗೆ ತುಂಬಾ ಶುಭವಾಗಿರುತ್ತದೆ, ವಿಶೇಷವಾಗಿ 2027ರವರೆಗೆ. ಸಂಬಂಧಗಳಲ್ಲಿ ನೀವು ಮದುವೆಯಾಗಿದ್ದರೆ 2026ರಲ್ಲಿ ಸಂಶಯವನ್ನು ಮನೆಗೆ ಪ್ರವೇಶಿಸಲು ಬಿಡಬೇಡಿ. ನೀವು ಒಂಟಿಯಾಗಿದ್ದರೆ 2027ರ ಮಧ್ಯಭಾಗ ಮತ್ತು 2028 ನಿಮಗೆ ಮದುವೆ ಭಾಗ್ಯವನ್ನು ತರುತ್ತಿದೆ. ಸ್ನೇಹಿತರೆ, ಸಮಸ್ಯೆ ಇದ್ದರೆ ಪರಿಹಾರವೂ ಇರುತ್ತದೆ. ಮತ್ತು ವೈದಿಕ ಜ್ಯೋತಿಷ್ಯದಲ್ಲಿ ಪರಿಹಾರ ಎಂದರೆ ಮೂಢನಂಬಿಕೆಯಲ್ಲ, ಬದಲಿಗೆ ನಿಮ್ಮ ಶಕ್ತಿಯನ್ನು ಗ್ರಹಗಳ ಕಂಪನಾಂಕದೊಂದಿಗೆ ಹೊಂದಿಸುವುದು. ಮುಂದಿನ ಕೆಲವು ವರ್ಷಗಳವರೆಗೆ ನಾನು ನಿಮಗೆ 3 ಮಹಾಪರಿಹಾರಗಳನ್ನು ಹೇಳುತ್ತಿದ್ದೇನೆ. ಪರಿಹಾರ 1, ಶನಿಯ ಶಾಂತಿ. ನೀವು ಶನಿಯ ದಯ್ಯ ಮತ್ತು 8ನೇ ಮನೆಯ ಪ್ರಭಾವದಲ್ಲಿರುವುದರಿಂದ ಶನಿಯನ್ನು ಶಾಂತವಾಗಿರಿಸುವುದು ಕಡ್ಡಾಯವಾಗಿದೆ. ಇದಕ್ಕಾಗಿ ಅತ್ಯಂತ ನಿಖರವಾದ ಪರಿಹಾರವೆಂದರೆ ಶ್ರೀರಾಮಚರಿತಮಾನಸದ ಸುಂದರಕಾಂಡ. ಇದರಲ್ಲಿ ಒಂದು ವಿಶೇಷ ಪ್ರಸಂಗವಿದೆ, ವಿಭೀಷಣ ಶರಣಾಗತಿ. ಇದು ದ್ವಿಪದಿ ದೋಹ 42ರಿಂದ 49ರವರೆಗಿದೆ.
ವಿಭೀಷಣನು ರಾಮನ ಶರಣಕ್ಕೆ ಬಂದಾಗ ಅವನು ಎಲ್ಲ ಭಯದಿಂದ ಮುಕ್ತನಾದನು. ನೀವು ಕೂಡ ಪ್ರತಿದಿನ ಈ ಚೌಪಾಯಿಗಳನ್ನು ಪಠಿಸಬೇಕು. ಇದು ಶತ್ರುಗಳಿಂದ ಮತ್ತು ಶನಿಯ ಪ್ರಕಕೋಪದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಇದು ರಾಮಾಬಬಾಣ ಪರಿಹಾರವಾಗಿದೆ. ಇದಲ್ಲದೆ ಪ್ರತಿದಿನ ಸೂರ್ಯಾಸ್ತದ ನಂತರ 108 ಬಾರಿ ಓಂ ಪ್ರಾಂ ಪ್ರೀಂ ಪ್ರೌಂ ಸ ಶನೈಶ್ಚರಾಯ ನಮಃ ಮಂತ್ರವನ್ನು ಜಪಿಸಿ. ಪರಿಹಾರ 2. ರತ್ನ. ಸಿಂಹರಾಶಿಗೆ ಮಂಗಳ ಅತ್ಯಂತ ಶುಭಗ್ರಹವಾಗಿದೆ. ನೀವು ಉತ್ತಮ ಗುಣಮಟ್ಟದ ಹವಳವನ್ನು ಧರಿಸಬಹುದು. ಇದು ನಿಮಗೆ ಧೈರ್ಯವನ್ನು ನೀಡುತ್ತದೆ, ಆಸ್ತಿಯ ಸುಖವನ್ನು ನೀಡುತ್ತದೆ ಮತ್ತು ಶನಿಯ ನೀಚ ದೃಷ್ಟಿಯಿಂದ ರಕ್ಷಿಸುತ್ತದೆ. ಆದರೆ ನೆನಪಿಡಿ, ರತ್ನವನ್ನು ಧರಿಸುವ ಮೊದಲು ನಿಮ್ಮ ಜಾತಕವನ್ನು ವಿದ್ವಾಂಸರಿಗೆ ತೋರಿಸಿ. ಮತ್ತು ಪರಿಹಾರ 3. ಇದು ಎಲ್ಲದಕ್ಕಿಂತ ದೊಡ್ಡ ಪರಿಹಾರವಾಗಿದೆ. ಮುಖವಾಡವನ್ನು ಕಳಚಿ. ಇದು ಯಾವುದೇ ಪೂಜೆ ಪುನಸ್ಕಾರವಲ್ಲ, ಇದೊಂದು ಪ್ರಾಯೋಗಿಕ ಪರಿಹಾರವಾಗಿದೆ. ಶನಿ ಸತ್ಯದ ಕಾರಕ, ಅವರಿಗೆ ತೋರಿಕೆ ಇಷ್ಟವಿಲ್ಲ. ಮುಂದಿನ 3 ವರ್ಷಗಳ ಕಾಲ ನಿಮ್ಮ ಅಹಂಕಾರವನ್ನು ಬದಿಗಿಡಿ. ನಾನೇ ರಾಜ ಎಂಬ ಧೋರಣೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಮತ್ತು ವಿನಮ್ರತೆಯನ್ನು ಅಳವಡಿಸಿಕೊಳ್ಳಿ. ನೀವು ಎಷ್ಟು ಬಾಗುತ್ತೀರೋ ಶನಿ ನಿಮ್ಮನ್ನು ಅಷ್ಟು ಮೇಲೆತ್ತುತ್ತಾರೆ. ಹಾಗಾಗಿ ಸ್ನೇಹಿತರೆ, ಇದಾಗಿತ್ತು ಸಿಂಹರಾಶಿಯ 2026ರಿಂದ 2030ರವರೆಗಿನ ಮಹಾ ಭವಿಷ್ಯವಾಣಿ. ಅಂತಿಮವಾಗಿ ಹೇಳುವುದಾದರೆ, ದಾರಿ ಸ್ವಲ್ಪ ಕಲ್ಲಿನಿಂದ ಕೂಡಿದೆ, ವಿಶೇಷವಾಗಿ ಆರಂಭದಲ್ಲಿ. 22 ಮತ್ತು 27ರ ಅರ್ಧ ಭಾಗವು ನಿಮ್ಮಿಂದ ಬೆವರುವಿಕೆಯನ್ನು, ಶ್ರಮವನ್ನು ಬಯಸುತ್ತದೆ. ಆದರೆ ನೀವು ಈ ತಪಸ್ಸನ್ನು ಪೂರ್ಣಗೊಳಿಸಿದ ತಕ್ಷಣ 28, 29 ಮತ್ತು 30ರಲ್ಲಿ ವಿಧಿಯು ನೀವು ಕಳೆದುಕೊಂಡಿದ್ದೆಲ್ಲವನ್ನೂ ಬಡ್ಡಿ ಸಮೇತ ನಿಮಗೆ ಹಿಂತಿರುಗಿಸುತ್ತದೆ. ಒಂದು ಸಿಂಹವು ಬೇಟೆಯಾಡಲು 2 ಹೆಜ್ಜೆ ಹಿಂದೆ ಸರಿದರೆ ಅದದು ಹೆದರುವುದಿಲ್ಲ, ಅದು ದಾಳಿ ಮಾಡಲು ತಯಾರಿ ನಡೆಸುತ್ತದೆ. ನೀವು ಈಗ ಅದೇ ಹಂತದಲ್ಲಿದ್ದೀರಿ. ನಿಮ್ಮ ಮೇಲೆ ನಂಬಿಕೆ ಇಡಿ, ಮಹಾದೇವನ ಮೇಲೆ ನಂಬಿಕೆ ಇಡಿ. ನಿಮಗೆ ಈ ವಿಡಿಯೋ ಮತ್ತು ಈ ಆಳವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ. ಕೆಳಗೆ ಕಮೆಂಟ್ನಲ್ಲಿ ಜೈ ಶನಿದೇವ್ ಅಥವಾ ಹರ ಹರ ಮಹಾದೇವ್ ಎಂದು ಬರೆಯಿರಿ. ಇದರಿಂದ ಸಕಾರಾತ್ಮಕ ಶಕ್ತಿ ಇರುತ್ತದೆ. ನಿಮ್ಮ ಸಿಂಹರಾಶಿಯ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಇದನ್ನು ಹಂಚಿಕೊಳ್ಳಿ, ಏಕೆಂದರೆ ಅವರಿಗೆ ಈ ಮಾರ್ಗದರ್ಶನದ ಅಗತ್ಯವಿರಬಹುದು. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಏಕೆಂದರೆ ನಾವು ನಿಮಗಾಗಿ ಇಂತಹ ವಿವರವಾದ ವಿಶ್ಲೇಷಣೆಗಳನ್ನು ತರುತ್ತಲೇ ಇರುತ್ತೇವೆ. ಸಂತೋಷವಾಗಿರಿ, ಆರೋಗ್ಯವಾಗಿರಿ ಮತ್ತು ನಿಮ್ಮ ಮುಖವಾಡವನ್ನು ಕಳಚಿ ಮುಕ್ತವಾಗಿ ಬದುಕಿ. ಮುಂದಿನ ವಿಡಿಯೋದವರೆಗೆ ಹರ ಹರ ಮಹಾದೇವ್.